ಬಹುಶಃ ಬಹುತೇಕರು ಈ ಚೈಲ್ಡ್ಹುಡ್ ಅಲ್ಲಿ ಕೇಳಿರ್ತಾರೆ, ಒಬ್ಬ ದೈತ್ಯ ರಾಜ, ಮಹತ್ವಾಕಾಂಕ್ಷಿ ರಾಜ, ಆತನ ಪ್ರಾಣ ಅಸ್ತಿತ್ವ ಎಲ್ಲಿತ್ತು ಅಂದ್ರೆ ದೂರದಲ್ಲೆಲ್ಲೋ ಬೆಟ್ಟದಲ್ಲಿರುವ ಒಂದು ಗಿಳಿಯಲ್ಲಿತ್ತು ಅಂತ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಪಾಪ ಬಸವರಾಜ ಹೊರಟ್ಟಿ ಅವರು ಹುಷಾರಿಲ್ಲದೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರಂತೆ. ಆಗ ಕಾಲ್ ಮಾಡಿದ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರು ಆರೋಗ್ಯ ವಿಚಾರಿಸಿದ್ದು ಅಲ್ಲದೆ, ನಮ್ಮ ಸರ್ಕಾರದ ಆರೋಗ್ಯ ನಿಮ್ ಕೈಯಲ್ಲಿದೆ ಹೊರಟ್ಟಿ ಅವರೇ, ದಯವಿಟ್ಟು ರಾಜೀನಾಮೆ ಕೊಡಿ ಅಂತ ಕೇಳಿದ್ರಂತೆ. ಅದು ಹೆಂಗೆ? ಡಿ.ಕೆ. ಶಿವಕುಮಾರ್ ಅವರ ಸುಭದ್ರ ಬಹುಮತದ ಸರ್ಕಾರದ ಆರೋಗ್ಯ ಹೊರಟ್ಟಿ ಅವರ ಕೈಲಿ ಹೆಂಗಿರುತ್ತೆ ಅನ್ನೋದೊಂದು ಕುತೂಹಲ. ಕರೆಕ್ಟು. ಏನಕ್ಕೆ ಅಂದರೆ, ಈಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಮೇಲೆ ಕಳೆದ 4-5 ದಿವಸಗಳಿಂದ ಆಗ್ತಾ ಇರ್ತಕ್ಕಂತಹ ಭಿನ್ನಮತ, ಅವ್ರಿಗೆಲ್ರಿಗೂ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು, ಅವರೆಲ್ಲರೂ ತಣ್ಣಗಾಗಿಸ್ಬೇಕು. ಆ ದೃಷ್ಟಿಕೋನದಿಂದ ಈಗ ಒಂದು ರಿಹಬಿಲಿಟಿ ಸೆಂಟರ್ ಥರ ಈಗ ಈ ಬಸವರಾಜ ಹೊರಟ್ಟಿ ಅವ್ರನ್ನ ಹೆಂಗಾದರೂ ಮಾಡಿ ತೆಗಿಬೇಕು ಅನ್ನುವ ಧಾವಂತಿಕೆ ಕಾಂಗ್ರೆಸ್ ಪಕ್ಷ ಬಂದಿದೆ. ಬಟ್ ವಿಧಿ ನಿಯಮಗಳನ್ನು ನಾವು ನೋಡಿದಾಗ ಖಂಡಿತ 183 ಸಂವಿಧಾನದ ಕೆಳಗಡೆ ಖಂಡಿತ ಅವ್ರಿಗೆ ಅವಕಾಶ ಇದೆ. ಆದರೆ ತೆಗಿಬೇಕಾದ್ರೆ ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕು. ಆದರೆ ಫೋನ್ ಮಾಡಿ ನೀವು ಇಳೀರಿ ಅಂತ ಹೇಳ್ತಕ್ಕಂಥದ್ದು ನ್ಯಾಯೋಚಿತವಾದಂಥದ್ದಲ್ಲ, ಮತ್ತು ಸಂವಿಧಾನ ಹುದ್ದೆಗೆ ನೀವು ಮಾಡಿದಂಥ ಅಪಚಾರ ಅದು. ನೀವು ಸಂವಿಧಾನಬದ್ಧವಾಗಿ ನಡ್ಕೋಬೇಕಾದ್ರೆ ನಿಮಗೆ 14 ದಿವಸಕ್ಕೆ ಮೊದಲೇ ನೋಟಿಸ್ ಕೊಡಬೇಕು. ಮತ್ತು 113ರಲ್ಲಿ ನಿಮಗೆ ಕ್ಲಿಯರ್ ಆಗಿದೆ ನೀವು ಅವ್ರನ್ನ ಯಾವ ರೀತಿ ತೆಗೆದುಹಾಕಬೇಕು, ಯಾವ ನಿಯಮಗಳಿಗೆ ಕೆಳಗಡೆ ತೆಗಿಬೇಕು, ಹೆಂಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ಫಾಲೋ ಮಾಡಿದರೆ ಮುಗಿದೋಗಿತ್ತು, ಯಾರಿಗೂ ಇಲ್ಲಿ ಅಬ್ಜೆಕ್ಷನ್ಸೇ ಬರ್ತಿರ್ಲಿಲ್ಲ. ಅವರು ಹೊರಟ್ಟಿ ಅವರು ಕೂಡ ವಿರೋಧ ವ್ಯಕ್ತಪಡಿಸೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಿಮ್ಗೆ ಅವಕಾಶ ಇದೆ. ಬಹುಮತ ಇದ್ದವರೇ ಆಗ್ಲಿಕ್ಕೆ ಅವಕಾಶ ಆಗೋದು. ಫ್ಲೋರಲ್ಲಿ ಟೆಸ್ಟ್ ಮಾಡಬೇಕು, ಅದಕ್ಕೆ ಅವಕಾಶ ಇದೆ, ನಿಮ್ಗೆ ಬಹುಮತ ಇದೆ, ಆ ಟೆಕ್ನಿಕಲಿ ಕರೆಕ್ಟು. ಆ ಟೆಕ್ನಿಕಲಿನ ನೀವು ಕಾನೂನುಬದ್ಧವಾಗಿ ನಿಯಮಗಳ ಪರವಾಗಿ ಮಾಡಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಇವತ್ತೆಲ್ಲ ಒಂದು ಕಡೆ ಸಂವಿಧಾನದ ಹುದ್ದೆಗೆ ಅಗೌರವನ ತಂದಿದ್ರೆ ಅನ್ನೋ ಮನೋಭಾವನೆ ಜನಕ್ಕೆ ಆಗಿದೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನೀವು ಹೇಳಿದಾಗೆ ಅವ್ರಿಗೆ ಇಷ್ಟೆಲ್ಲ ಅವಕಾಶಗಳಿದ್ದು ಈ ರೀತಿ ಫೋನ್ ಮಾಡಿ ನೀವು ಯಾವುದೋ ಇನ್ನೊಬ್ರಿಗಾರಿಗೋ ಹುದ್ದೆ ಕೊಡ್ಲಿಕ್ಕೋಸ್ಕರ ಮಾಡಿದಂಥದ್ದು ತಪ್ಪು. ಅಥವಾ ನೀವು ಆ ರೀತಿಯೇ ಇದ್ದಿದ್ರೆ ಖುದ್ದಾಗಿ ಭೇಟಿ ಮಾಡ್ಬೋದು. ಯಾಕೆ ಸಭಾಪತಿಗಳ ಹುದ್ದೆ ನೀವು ಫೋನಲ್ಲಿ ಮಾತಾಡ್ತಕ್ಕಂಥದ್ದು ಅಲ್ಲ, ಅದು ನ್ಯಾಯೋಚಿತವಾದ ಮುಖ್ಯಮಂತ್ರಿಗಳು ಅವ್ರನ್ನ ಭೇಟಿ ಮಾಡಿ ಕನ್ವಿನ್ಸ್ ಮಾಡ್ಬೋದಾಯಿತು. ಹಿಂಗಾಗಿದೆ, ನಮ್ಮ ಬಹುಮತ ಇದೆ, ಇಲ್ಲ ನೀವು ಒಪ್ಪಲ್ಲ ಅಂದ್ರೆ ನಾನು ಬೇಕಾದ್ರೆ ಮೂವ್ ಮಾಡ್ತೀವಿ ಅಂತ ಹಂಗಾದ್ರೂ ಕನ್ವಿನ್ಸ್ ಮಾಡೋದು. ಅದ್ಬಿಟ್ಟು ಫೋನಲ್ಲಿ ಹೇಳಿದ್ರೆ ಹೆಂಗೆ? ಇದು ತಪ್ಪು ಅನ್ನೋದು ನನ್ನ ಭಾವನೆ. ಯಾಕೆಂದ್ರೆ ಅವ್ರಿಗೆ ಅವಕಾಶ ಇದೆ, ಟೆಕ್ನಿಕಲಿ ನೋಡಿದಾಗ ಅವಕಾಶ ಇದೆ, ಅವಕಾಶನ ಸರಿಯಾಗಿ ಬಳಸ್ಕೊಳ್ಳಿ ಅಷ್ಟೇ. ಯಾಕೆಂದ್ರೆ ರಾಹುಲ್ ಗಾಂಧಿ ಯಾವಾಗ ನೋಡ್ರು ರೆಡ್ ಬುಕ್ ಇಟ್ಕೊಂಡು ಸಂವಿಧಾನ ಅಂತಾರೆ. ಯಾವ್ದಾರ ಹೋಗಿ ಎಲ್ಗಾರ ಹೋಗಿ ನೀವು ಎಷ್ಟು ಮೀಟಿಂಗ್ಗಳಲ್ಲಿ ನೋಡ್ರಿ, ಎಷ್ಟು ಪ್ರತಿಭಟನೆಗಳಲ್ಲಿ ನೋಡಿ, ಅವರು ಈವನ್ ಇದರಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮಾಡಬೇಕಾದ್ರೆ ಅವರು ಕಾನ್ಸ್ಟಿಟ್ಯೂಷನ್ ಬುಕ್, ಆ ಕಾನ್ಸ್ಟಿಟ್ಯೂಷನ್ ನೀವು ಫಾಲೋ ಮಾಡ್ತಾ ಇಲ್ವಲ್ಲ. ನಿಮ್ಮ ಲೆಟರ್ ಯಾಕೆ ನೀವು ಮಿಸ್ಯೂಸ್ ಮಾಡ್ಕೊಂಡ್ರಿ? ಲೆಟರ್ ಅವತ್ತು ಕೂಡ ಚರ್ಚೆ ಆಯಿತು. ಲೆಟ್ರೇಡ್ನಲ್ಲಿ ಸಂವಿಧಾನ ಹುದ್ದೆಗಳನ್ನು, ಸಭಾಪತಿ ಮತ್ತು ಸಭಾಪತಿಗಳ ಹುದ್ದೆಗಳನ್ನು ನೀವು ಅನೌನ್ಸ್ಮೆಂಟ್ ಮಾಡಿದ್ದೆ ರಾಂಗು, ಇಲ್ಲಿಗಲ್ ಅದು ಕಾನೂನು ವಿರುದ್ಧವಾಗಿ ನೀವು ಲೆಟ್ರೇಡಲ್ಲಿ ನೀವು ದುರುಪಯೋಗ ಪಡಿಸ್ಕೊಂಡಿದ್ದೀರಿ. ಅದಕ್ಕೂ ಕೂಡ ಕಾಂಗ್ರೆಸ್ ಏನೋ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ಳಿ ನೀವು ಸರಿಯಾಗಿ ಅಂತ ಅವರೆಲ್ಲ ಸ್ಟೇಟಸ್ ಎಲ್ಲ ಹಾಕ್ಕೊಂಡಿದ್ದಾರೆ, ರಿಪ್ಲೈ ಕೊಟ್ಟಿದ್ದಾರೆ. ಅದು ಸರಿಯಾದದ್ದಲ್ಲ. ನಿಯಮಗಳನ್ನು ಪಾಲನೆ ಮಾಡಿ. ನೀವು ಸಂವಿಧಾನದ ಬಗ್ಗೆ ಹೇಳ್ಕೊಟ್ಟು ಸಂವಿಧಾನ ಅಂತ ನೀವು ಬೆಳಿಗ್ಗೆ ಎದ್ದು ಬಡ್ಕೊಳ್ತಾ ಇರೋದು ನಾವಲ್ಲ, ನೀವೇ ಬೆಳಿಗ್ಗೆ ಎದ್ದು ನಾವು ಸಂವಿಧಾನದ ಎಲ್ಲೋ ಅದೇನೋ ಅಡಿಪಾಯದಲ್ಲಿದೆ ಅಂತ ಹೇಳ್ತಾ ಇರೋರು ನೀವು. ಅಪಾಯದಲ್ಲಿದೆ ಅಂತ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್. ನೀವೇ ಅದನ್ನ ಅಪಾಯದಲ್ಲಿ ಇಟ್ಟಿರ್ತಕ್ಕಂಥವ್ರು ನೀವೇ. ಇದನ್ನ ಮಾಡ್ಕೊಂಡ್ಬಂದು ಕಳೆದ 50 ವರ್ಷಗಳಲ್ಲಿ ನೀವು ಯಾವ ರೀತಿ ರಾಜಭವನ ದುರುಪಯೋಗ ಪಡಿಸ್ಕೊಂಡಿರ್ಬೋದು, CBI ದುರುಪಯೋಗ ಪಡಿಸ್ಕೊಳ್ಳೋದು, IT EDಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದು, 135ಕ್ಕೂ ಹೆಚ್ಚು ಸರ್ಕಾರಗಳನ್ನ ರಾತ್ರೋರಾತ್ರಿ ತೆಗೆದಂತ ಕೀರ್ತಿ ಇರೋದು ಕಾಂಗ್ರೆಸ್ಗೆ. ಇದು ಬಿಜೆಪಿಗೆ ಹೇಳಿದ್ದು ನಾನು ಕಾಂಗ್ರೆಸ್ ಅವ್ರ ಬಾಯಲ್ಲಿ ಕೇಳಿದ್ದೆ ಸರ್. ನೀವು ನಿಮ್ಮ ಅನುಕೂಲಕ್ಕೆ ಬಿಜೆಪಿ ಅಂತ ಕಾಂಗ್ರೆಸ್ ಅಂತ ಹೇಳ್ತಿದ್ದೀರಾ? ಅಲ್ಲ, ಅವ್ರು ಹೇಳ್ತಾರಲ್ಲ ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳ್ತಾರಲ್ಲ, ಅವರು ದುರುಪಯೋಗ ಪಡಿಸ್ಕೊಂಡು 35ಕ್ಕೂ ಹೆಚ್ಚು ಸರ್ಕಾರ ರಾತ್ರೋರಾತ್ರಿ ತೆಗೆದಂತ ಕೀರ್ತಿ ಇರೋದು ಕಾಂಗ್ರೆಸ್. ಸಂವಿಧಾನ ಅತಿ ಹೆಚ್ಚು ಮಿಸ್ಯೂಸ್ ಮಾಡ್ಕೊಂಡಿರೋದೇ ಕಾಂಗ್ರೆಸ್ ಪಕ್ಷ. ಹರೀಶ್ ರಾಮಸ್ವಾಮಿ